ಏನ್ರವ ಸಮಾಚಾರ? ಎಲ್ಲಿ ಒತ್ಕ ಹೊಂಟ್ರಿ ಹಾಲ? ಎಲ್ಲದ ಡೈರಿ? ಏನ್ ನಿಮ್ಮ ಹೆಸರು? ಪೂರ್ಣಿಮಾ. ಇರ್ರಿ ಅವ್ರು ಮಾತಾಡ್ತಾರೆ. ಇದು ಎಷ್ಟು ಕೊಡ್ತಾರೆ ಲೀಟ್ರಿಗೆ ದುಡ್ಡು? ಅದು ಎಷ್ಟು? 35 ರೂಪಾಯಿ. ಗೌರವಧನ ಎಷ್ಟು ರೂಪಾಯಿ? 6 ರೂಪಾಯಿ. ನಿಮ್ಮ ಹೆಸರೇನು? ಮುತ್ತರಾಜಮ್ಮ. ಏನ್ ಊರಲ್ಲಿ ಪ್ರಾಬ್ಲಮ್? ಗೃಹಲಕ್ಷ್ಮಿ ಬರ್ತಾ ಇಲ್ಲ, ವೋಟ್ ಪಿಂಚಣಿ ಬರ್ತಾ ಇಲ್ಲ, ನಮ್ಗೆ ಇರಕ್ ಸ್ಥಳ ಇಲ್ಲ. ಸ್ಥಳ ಯಾಕಿಲ್ಲ? ಮನೆನೇ ಇಲ್ಲ. ಮನೆ ಇಲ್ದೆ ಮತ್ತೆ ಎಲ್ಲಿದ್ದೀರಾ? ಬೇರೆಯವ್ರ ಮನೇಲಿ ಬಾಡಿಗೆಗೆ ಇದ್ದೀವಿ. ಈ ಊರಲ್ಲಿ ಬಾಡಿಗೆಗೆ? ಹಳ್ಳಿಲಿ? ಏನ್ರಿ ಇದು ಬಾಡಿಗೆಗಿದಾರಂತಲ್ರಿ ಇವರು? ಏನ್ ಬೆಂಗಳೂರಲ್ಲ ಬದುಕ್ತಾವ್ರಿ ಇವರು? ಯಾರ್ಯಾರಿದ್ದೀರಾ? ಯಾರ್ಯಾರಿದ್ದೀರಾ? ನಾನು, ನನ್ನ ಮಗ, ನನ್ನ ಸೊಸೆ. ಏನ್ ಕೆಲಸ ಮಾಡ್ತಿದ್ದೀರಾ? ನಾವು ಕ್ಯಾಂಟೀನ್ಗೆ ಪಾತ್ರೆ ತೊಳಿಯಕ್ ಹೋಗ್ತೀವಿ. ಎಷ್ಟು ಕಟ್ತೀರಾ ಬಾಡಿಗೆ? ಬಾಡಿಗೆ ತಿಂಗಳಿಗೆ 5,000. ಯಾಕೆ ಮನೆಗೆ ಅಪ್ಲೈ ಮಾಡಿಲ್ವಾ ಪಂಚಾಯತಿಲಿ? ಕೊಡ್ತಾ ಇಲ್ವಲ್ಲ ಯಾರು? ಕೊಡ್ತಾ ಇಲ್ವಲ್ಲ. ಕೊಡ್ತಾ ಇಲ್ವಾ? ಪಂಚಾಯತಿನೇ ಇಲ್ಲ. ಓಟ್ ಹಾಕ್ಬೇಕಂತೆ. ನಿಮ್ಗೆ ಗೃಹಲಕ್ಷ್ಮಿ ದುಡ್ಡು ಬೇಕಾ ರೋಡ್ ಬೇಕಾ? ರೋಡ್ ಬೇಕು, ಗೃಹಲಕ್ಷ್ಮಿನೂ ಬೇಕು. ಎರಡು ಬೇಕು ಅಂದ್ರೆ ಹೆಂಗದ್ದು? ವೋಟ್ ಪಿಂಚಣಿ ಬರ್ತಾ ಇಲ್ಲ ನಮ್ಗೆ. ಅದ್ ಕೇಳಿಬೇಕಾರೆ ಫ್ರೀ ಬೇಕಾ ದುಡ್ಡು ಬೇಕಾ? ಇದು ರೋಡ್ ಬೇಕಾ? ರೋಡ್ ಮಾಡಿಸ್ರಿ ನಮ್ಗೆ. ರೋಡ್ ಬೇಕೇ ಬೇಕು. ರೋಡ್ ಇಲ್ದೇ ಇರೋದ್ಕಿಂದ್ರೆ ಎಲ್ಲ ಎಷ್ಟೆಲ್ಲ ಮನೆಗಳೆಲ್ಲ ಎಷ್ಟು ಅರ್ಜಿ ನೀರು ಬರಲ್ಲ. ನಿಮ್ಮ ಹೆಸರೇನು? ಗೀತಾ. ಗೀತಾ ಅವ್ರೆ. ಮತ್ತೆ ಏನ್ ಪ್ರಾಬ್ಲಮ್ ಏನಿಲ್ಲ, ಫಸ್ಟ್ ರೋಡ್ ರೆಡಿ ಮಾಡ್ತೀರಿ. ಊರಲ್ಲಿ ಮನೆಗಳ ವ್ಯವಸ್ಥೆ ಇಲ್ಲ ಸರಿಯಾಗಿ. ಎಷ್ಟು ಜನಕ್ಕೆ ಮನೆ ಇಲ್ಲ ಇಲ್ಲಿ? ಚರಂಡಿ ಇಲ್ಲ, ಚರಂಡಿಗಳಿಲ್ಲ ನ್ಯಾಯವಾಗೆಲ್ಲ ಸೊಳ್ಳೆ ನೋಡ್ಬಿಡ್ತಾರೆ. ಏನ್ ಹಂಗ್ ಗಬ್ಬಾಗ್ಬಿಟ್ಟದೆ ಎಲ್ಲ? ಬನ್ನಿ ತೋರಿಸ್ರಿ. ಎಲ್ಲಿ ಯಜಮಾನ್ರಿಲ್ಲ, ಮನೆಗಳ ಹತ್ರ ನೀರ್ ಬರಲ್ಲ, ಗೃಹಲಕ್ಷ್ಮಿ ದುಡ್ಡು ಮತ್ತೆ ವೋಟ್ ಪಿಂಚಣಿ ದುಡ್ಡು ಬರಲ್ಲ. ನೀರ್ಗಳು ಮೋಟರ್ಗಳು ಹಾಕೊಂಡು ನೀರ್ ಬರಲ್ಲ, ನೀರಿಲ್ಲ. ಅವ್ರ ಮನೆ ಗೆದ್ದಿರೋರು ಏನ್ ಮಾಡ್ತಾರೆ ನೀವ್ ಹೇಳ್ಬೇಕು, ಗೆಲ್ಸಿರೋರು ನೀವೇ ಅಲ್ವಾ? ನೋಡಿ ಇಲ್ಲಿ, ನೋಡ್ರಿ ಇಲ್ಲಿ. ನೋಡಿ ಇದು ಈಗ ಯಾಕ ಹೇಳೋರು ಕೇಳೋರು ಇಲ್ವೇ? ನೋಡಿ ಪಂಚಾಯತಿ ಅವರು ಅಲ್ಲೇ ಇದ್ರಲ್ಲ ಮೇಡಮ್, ಮನೆ ಇದು ಕ್ಲೀನ್ ಮಾಡಕ್ ಆಗಲ್ವಾ? ಕ್ಲೀನ್ ಮಾಡ್ಸಕ್ಕೂ ಕಾಸು ಬರ್ಬೇಕಾ? ಕ್ಲೀನ್ ಮಾಡ್ಸಕ್ಕೂ ಕಾಸು ಬರ್ಬೇಕಾ? ಕರೀರಿ ಪಂಚಾಯತಿ ಅವ್ರನ್ನ ಈಗ ಮಾತಾಡ್ಲಿ ನೋಡೋಣ. ಅಣ್ಣ ಯಾವ್ದು ಬಿಡಕ್ಕಾಗಲ್ಲ, ಎಲ್ಲ ಮುಖ್ಯ. ಏನಣ್ಣ ಏನ ಹೇಳ್ತಿದ್ರಿ ನೀವು? ಇಲ್ಲಿ ಹಕ್ಕತ್ರ ಯಾರಿಗೂ ಇಲ್ಲ. ಸೈಟ್ಗಳು ಕೊಟ್ಟಿದ್ದು ಅವಾಗ 2,500 ಲೋನ್ ಕೊಡೋರಲ್ಲ, ಅವಾಗ ಹಕ್ಕಪತ್ರಗಳು ವಾಪಸ್ ಇಸ್ಕೊಂಡ್ರು. ಮತ್ತೆ ಆಗ್ಲೇ ಅವ್ರು ಹೇಳಿದ್ರು ಹಕ್ಕಪತ್ರ ಎಲ್ಲ ಕೊಡ್ತಿದೀವಿ ಅಂತ. ಎಲ್ಲಿ ಕೊಡ್ತಿದಾರೋ? ಇದೇ ರೆಕಾರ್ಡ್ ಆಗದೆ ಕ್ಯಾಮ್ರಾದಲ್ಲಿ. ಗ್ರಾಮ ಪಂಚಾಯತ್ ಸದಸ್ಯ ಏನ್ ಹೇಳಿದ್ರು? ಹಕ್ಕಪತ್ರ ಕೊಟ್ಟಿದೀವಿ ಅಂತ ಹೇಳಿದ್ರು. ಹೇಳಿಲ್ವಾ ಅವರು ಹಕ್ಕಪತ್ರ ಕೊಟ್ಟಿದೀವಿ ಅಂತ? DC ಎಲ್ಲಾರನ್ನೂ ಇಲ್ಲಿ ಕರ್ಸಿದ್ದಾರೆ. ಎಲ್ಲಾರನ್ನೂ ಕರ್ಸಿ ಎಲ್ಲಾರನ್ನೂ ಎಲ್ಲ ಕಡೆನೂ ಮೂವ್ ಆಗಿ DC ಆಫೀಸಿಗೆ ಹೋಗೈತೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಒಟ್ನಲ್ಲಿ ಬಂದಿಲ್ಲ ಇನ್ನ, ಕೆಲವ್ರಿಗೆ ಹಕ್ಕಪತ್ರ ಕೊಟ್ಟಿಲ್ಲ. ಅಂದ್ರೆ ಇಡೀ ನಿಮ್ಮ ಹೆಸರೇನಂದ್ರೆ? ಕುಮಾರ್ ಅಂತ. ಕುಮಾರಣ್ಣ, ಹಕ್ಕಪತ್ರ ಕೈಗೆ ಬಂದ ಮೇಲೆ ಬಂದಂಗ್ ಲೆಕ್ಕ. ಅಲ್ಲಿ ಬತ್ತು, ಇಲ್ಲಿ ಬತ್ತು, ಮ್ಯಾಲ್ ಬತ್ತೈತೆ, ಕೆಳಗ್ ಬತ್ತೈತೆ ಇಲ್ಲ. ಖಂಡಿತವಾಗ್ಲೂ ಹೋಗಿದ್ದೇನ್ರಿ? ಹೇಳಿಕೆ ಮತ್ತೆ ಕೇಳ್ರಿ, ಹೇಳಿಕೆ ಮತ್ತೆ ನಿನ್ ಪ್ರಕಾರ ಇದು ಪೆಂಡಿಂಗ್ ಮಡ್ಗವ್ರೆ. ಇನ್ನು ಏನು ಮಾಡ್ಲಿಲ್ಲ. ಯಾವ ಹಕ್ಕಪತ್ರನು ಯಾವ DC ಆಫೀಸ್ಗೂ ಹೋಗ್ಲಿಲ್ಲ, ಎಲ್ಗೂ ಹೋಗ್ಲಿಲ್ಲ. ಪೆಂಡಿಂಗ್ ಹಂಗೆ ಮಡ್ಗವ್ರೆ. ಇಲ್ಲೇನ್ ಕಿವಿ ಮುಡ್ಸಾಕೆ ಹಕ್ಕಪತ್ರ ಕೊಡ್ತಾ ಇದೀವಿ ಅಂದ್ಬಿಟ್ಟು ಗುದ್ಲಿ ಪೂಜೆ ಮಾಡಿ ಅಮರ್ಸೋದಂಗೆ. ಆತರ ಆಶ್ವಾಸನೆ 30 ವರ್ಷದಿಂದ ಕೊಡ್ತಾವ್ರೆ. ಅದು ಆಶ್ವಾಸನೆ ಅಲ್ಲ, ಬರೀ ವಾಸನೆ. ಇಲ್ಲಿ ಅಟ್ಲೀಸ್ಟ್ 10% ಕೆಲಸ ಆಗಿರಲ್ಲ. ಏನೋ ಈಗ ಒಂದು ಸ್ವಲ್ಪ ಕೈ ಹಾಕಿ ಸಣ್ಣ ಪುಟ್ಟ ಕೆಲಸಗಳಾಗವಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಬೇಜಾನ್ ಕೆಲಸ ಆಗಬೇಕು. ಹಕ್ಕಪತ್ರದ ವ್ಯವಸ್ಥೆ ಏನಾಗುತ್ತೆ ಅಂದರೆ ಹೋಗೈತೆ. ನಾನು ಅಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳ್ದಕ್ಕೆ ಇರ್ರಿವಸಿನ ಆಯ್ತು. ಈಗ ಆ ಅಪ್ಪನ ಫೋನ್ ಮಾಡ್ತೀನಿ, ನೀನು ಹಂಗಂದಲ್ಲ ಹೋಗಿದತ್ತ ಹೋಗಿಲ್ವ ಅಂತ ಹೀಗೆ ಕೇಳ್ತೀನಿ. ಸರಿ, ನಾ ಕೇಳ್ಬಿಟ್ಟು ನಿಮ್ಮ ಜೊತೆ ಕೇಳಿ. ಈಗ ಹಂಗಾಗದೆ ವಿಷಯ ಹೋಗದೆ ಅಂತ ಕರಿಗುರವ್ನ ಕೈಗೆ ಬಂದ ಹೋಗದೆ ಅಂತ ಎಲ್ಲಿ ಬಂದತ್ತು ತಮ್ಮ ಬರ್ಬೇಕಲ್ವೇ? ಮಾತಾಡ್ಸಲ್ಲ ಬಾರ ಇಲ್ಲಿ. ಅಲ್ಲ ಅವನು ಹಣೆಗೊಂದು ಇಟ್ಟಿದ್ದ ನೋಡಿದ್ರಾ? ಏನ್ ಹೇಳಿ ನೀವು ನಂಬಿರೋರು ಗೋವಿಂದ. ಅದನ್ನ ತೋರ್ಸಕ್ಕೆ ಅವ್ನು ಕರೆದೆ, ಅವ್ನು ನಾಚ್ಕ ಹೊಂಟದ ಹುಡುಗ. ಅಜಯ್ ಏನ್ ನಿಮ್ಮ ಹೆಸರು? ಸಿದ್ದಮ್ಮ ಅಂತ. ಸಿದ್ದಮ್ಮ. ಏನಾಯ್ತಮ್ಮ, ಯಾಕೆ ಬೇಜಾರು?
ಬೇಜಾರಿಲ್ವಾ? ಖುಷಿನಾ? ಏನ್ ನಿಮ್ ಊರಲ್ಲಿ ಪ್ರಾಬ್ಲಮ್ಮು? ನಮ್ಮೂರಲ್ಲಿ ಪ್ರಾಬ್ಲಮ್ ಎಲ್ಲ ಈ ಮೋರಿ ಪ್ರಾಬ್ಲಮ್, ಮನೆಗಳಿಲ್ಲ. ನಮ್ಗೆ ಗೊತ್ತೋರ್ಸ್ತಿಂದಾನು ಕೇಳಿ ನನ್ನ ತಮ್ಮನ ಬಾರ ಇಲ್ಲಿ ಮಾತಾಡೋದು. ನನಗೆ ಈ ಊರಿಗೆ ಬಂದು ಎಷ್ಟು ವರ್ಷ ಆಗಿದೆ. ಅದು ಮನೆ ಕಟ್ಸಕ್ಕೆ ಜಾಗ ಅದೇ ಕಟ್ಟಕ್ಕೆ ಲೋನ್ ಕೊಡಲ್ರು. ಯಾಕೆ ಕೊಡಲ್ರು? ಯಾಕೆ ಹಕ್ಕುಪತ್ರ ಇಲ್ಲ? ಹಕ್ಕುಪತ್ರ ಎಲ್ಲಿ ಯಾರು ಕೊಟ್ಟಿದ್ದಾರೆ ಹಕ್ಕುಪತ್ರನ? ಲೋನ್ ಯಾಕೆ ಕೊಡ್ತಿಲ್ಲ? ಹಕ್ಕುಪತ್ರ ಇಲ್ಲ ಅದಕ್ಕೆ. ಒಂದು ವರ್ಷ ಆಗದೆ ಎಲ್ಲಿ ಎಲ್ಲಿ ನಿಮ್ಮ ಮನೆಯಲ್ಲ ಎಲ್ಲಿದೆ? ಸಾಹೇಬ್ರು MLA ಸಾಹೇಬ್ರು ಬಂದು ನೋಡ್ಕೊಂಡು ಹೋದ್ರೆ ಅಷ್ಟೇ. ತಿರ್ಗೇನು ಆಲಿ ಅವಲಿ ಅವ್ರ ಆಯ ಮುಂದೆ ಪಾಯ. ಏನ್ ಮಾಡೋಣ? 4 ವರ್ಷ ಆಯ್ತು. ತಿಂದ ಪಾಯ 4 ವರ್ಷ 5 ವರ್ಷ ಆಯ್ತು ಕೇಳಿ ನಮ್ಮ ಮೈಕಲ್ನ ಪಾಯ ಹಾಕಿ ಮನೆ ಕಟ್ಲಿಲ್ಲ. ಯಾಕ್ರಪ್ಪ? ಬ್ರದರ್, ಬ್ರದರ್, ದಯವಿಟ್ಟು ಇಲ್ಲಿ ನಾವು ಬಂದಿರೋದಕ್ಕೆ ಜಗಳ ಆಗೋದು ಬೇಡ. ನಾವು ಬಂದಿರೋದಕ್ಕೆ ಜಗಳ ಆಡಬಾರ್ದು. ನಾವು ಬಂದಿರೋದಕ್ಕೆ ಜಗಳ ಆಡಬಾರ್ದು ಇಲ್ಲಿ. ಏನ್ ನಿಮ್ಗೆ ಏನಂತ ಏನ್ ನಿಮ್ದು ಒಪಿನಿಯನ್ ಏನ್ ಹೇಳಿ? ನೀವು ಇದಕ್ಕೆ ಯಾಕೆ ಮಾಡ್ಲಿಲ್ಲ? ಯಾರು ಕೇಳಿಲ್ಲ? ಮತ್ತೆ ಇವಾಗ ಕೇಳಾಡ್ತಾನೆ ಏನೋ ಮಾತಾಡ್ತಾನೆ. ಇರು ಇರಿ ಏನಾಯ್ತಣ್ಣ? ಹಂಗೆ ಮಾತಾಡ ಅಷ್ಟೇನೆ. ಏನಾಯ್ತಣ್ಣ? ನೀವು ಹಂಗೆ ನೀನು ಹಂಗೆ ಮಾತಾಡ್ರು. ಮಾತಾಡ್ತಾರ ನೀ ಏನ್ ಮಾತಾಡ್ತೀರ? ಅಣ್ಣ ಏನ್ ವಿಷಯ ಅಣ್ಣ? ಇರ್ಬೇಕು ಅಣ್ಣ ಏನ್ ವಿಷಯ ಈಗ? ಅದು ಹಕ್ಕುಪತ್ರ ಬಗ್ಗೆ ಮಾತಾಡಿದ್ರಲ್ಲ, ಅಷ್ಟು ವರ್ಷದಿಂದ ನೀವು ಮಾಡ್ಲಿಲ್ಲ, ಮಾಡವ್ರೆ. ನಾನು ಅದನ್ನೇ ಹೇಳ್ತಾರದ್ ಗುರು. ಅದಕ್ಕೆ ನಾನು ಹೇಳಿದ್ದು ಏನಾಯ್ತು ಅಂತ ಹೇಳಪ್ಪ ನನಗೆ. ಇವ್ರಿಗೆ ಮಾತಾಡ್ದಲ್ಲ, ನಾನು ಅದನ್ನ ನಿಮ್ಗೆ ಹೇಳಿದ್ದು. ಹಕ್ಕುಪತ್ರ ಬಂದೈತಾ? ಅಲ್ಲಣ್ಣ ಹಕ್ಕುಪತ್ರ ಬಂದೈತೇನಣ್ಣ? ಈಗ 25 ವರ್ಷದಿಂದ ಮಾಡಿಲ್ಲ. ಇವ್ರೇನೋ ಇವಾಗೇನೋ ತಂದವ್ರ ಕಾರ್ಯರೂಪಕ್ಕೆ. ಈಗ ಅವ್ರು 30 ವರ್ಷದಿಂದ ಅವ್ರು ಇದ್ರು ತಾನೆ ಒಂದ್ರಲ್ಲಿ. ಯಾರು ತಂದವ್ರೆ ಕಾರ್ಯರೂಪಕ್ಕೆ? ಯಾರು ಇಕ್ಬಾಲ್ ಹುಸೇನ್ ಅವ್ರು ತಂದ್ರು. ಅದನ್ನ ಬೇಡ, ಅದು ಪಕ್ಷದ ಬೇಡ ನಮ್ಗೆ. ಈಗ ಅವ್ರು ಯಾವ್ದೋ ಒಂದ್ರಲ್ಲಿ ಇದ್ರು. ಈಗ ಅವ್ರು 25 ವರ್ಷ 30 ವರ್ಷ ಏನೋ ತಂದವ್ರ. ಅವ್ರೇನಾಗಿದ್ರು? ಏನಾಗ್ಲಿ ಬೇಡ ನಮ್ಗೆ ಅದು. ಅವ್ರು ಏನಾಗಿರ್ಲಿ ತಂದವ್ರ ಅವರು ತಂದಿಲ್ಲ ತಾನೆ. ಇವ್ರ ವಿಷಯ ಹಂಗೆ. ಓಕೆ ಸರಿ. ಮಾಡಿರೋದಕ್ಕೇನು ಅವ್ರು ಯಾವಾಗಿಂದ ಮಾಡವ್ರು ಯಾರ ಹತ್ರ ಸರಿ ಬಿಡಿ. ಈಗ ಯಾರಾದ್ರೂ ಮಾಡ್ಲಿ, ಹಕ್ಕುಪತ್ರ ಬಂದ್ ಕೈಗೆ ಸೇರ್ಬೇಕು. ನೋಡಿ ಇವ್ರು ಪಾಯ ಕಟ್ಕೊಂಡವ್ರಂತೆ. ಓ ಗುರು, ಏನ್ ನಿಮ್ ಹೆಸರು? ಪ್ರದೀಪಣ್ಣ. ನೋಡಿ ಇವ್ರು ಪಾಯ ಕಟ್ಕೊಂಡವ್ರಂತೆ, ಇವ್ರಿಗೆ ಲೋನ್ ಕೊಡ್ತಾ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಹಕ್ಕುಪತ್ರ ಇಲ್ಲ ಅಂತ ಕೊಡ್ತಾ ಇಲ್ಲ. ಈಗ ನಾನು ಯಾವಾಗ್ಲೂ ನಾನು ಪ್ರತಿ ಸಲ ಕಾರ್ಯಕ್ರಮ ಮಾಡಿದಾಗ ಹೇಳ್ತೀನಿ, ದಯವಿಟ್ಟು ನಿಮ್ಮ MLA ಮೇಲೆ, ನಿಮ್ಮ CM ಮೇಲೆ, ಅಥವಾ ನಾಯಕರ ಮೇಲೆ, ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲೆ ಅಭಿಮಾನ ಬಿಟ್ಟುಬಿಡಿ. ಅದು ಮನಸ್ಸಲ್ಲಿರಲಿ, ಇಲ್ಲಿರಲಿ. ದಯವಿಟ್ಟು ಒಬ್ಬರ ಮೇಲೆ ಅಭಿಮಾನ ಇಟ್ಟೆ. ಈಗ ನಾನು ಒಬ್ಬರ ಮೇಲೆ ಅಭಿಮಾನ ಇಟ್ಟೆ. ನಾನು DK ಶಿವಕುಮಾರ್ ಮೇಲೆ ಅವ್ರ ಮೇಲೆ ಅಭಿಮಾನ ಇಟ್ಟೆ. ನಾನು ಅವ್ರ ಅಭಿಮಾನಿ ಅಂತ ಇಟ್ಕೊಳ್ಳೋಣ. ನಾನು ಕೇಳ್ತೀನಿ, ಅಣ್ಣ ನಾನು ನಿಮ್ಮ ಮೇಲೆ ಅಭಿಮಾನ ಇಟ್ಟಿದ್ದೀನಿ, ಕೆಲಸ ಆಯ್ತಲ್ಲ ಮಾಡೋಣ ಅಂತ ಕೇಳ್ಬೇಕು. ಅಣ್ಣ ನಿನ್ನ ಮೇಲೆ ಅಭಿಮಾನ ಇಟ್ಟಿದ್ದೀನಿ, ಜೈ ಅಣ್ಣ ನೀನು ಅಂತ ಹೇಳಿದ್ರೆ ನಿಂದು ಫೌಂಡೇಶನ್ ಹಂಗೇ ಇರ್ತದೆ, ಬಿದ್ದೋಗ್ತದೆ ಅಲ್ವಾ? ಏನ್ ಮಾಡ್ಬೇಕು ಹೇಳು? ಏನು ಮಾಡಂಗಿಲ್ಲ. ಅಲ್ಲಿ ನಿಮ್ಮ MLA ಕೇಳ್ಕೊಬೇಕಷ್ಟೇ. ಕೇಳ್ಕೊಳ್ಳಿ. ಇಕ್ಬಾಲ್ ಅಣ್ಣ ಒಂಚೂರು ಕೈ ಮೇಲೆ ಹಕ್ಕುಪತ್ರ ಇಕ್ಬಾ ಅಂತ ಕೇಳಿ. ನಾನು 4 ವರ್ಷ ಆಯ್ತು ಪಾಯ ಹಾಕಿ. ನನಗ್ ಮನೆ ಇಲ್ಲ, ಮನೆ ಬೇಕು. ನನಗೆ ಮನೆ ಕೊಡು, ಹಕ್ಕುಪತ್ರ ಕೊಟ್ಟು ನನ್ನ ಹೆಸರು ಮಾಡ್ಕೊಡ್ರು. ಹೌದಾ? ಎಷ್ಟು ವರ್ಷ ಆಯ್ತು ಪಾಯ ಹಾಕಿ? ಕೇಳು, 4 ವರ್ಷ 5 ವರ್ಷ ಆಗದೆ ಪಾಯ ಹಾಕಿ. ಪಾಯ ಹಾಗೆ ಉಳ್ಕೊಂಡದೆ. ಹಂಗೆ ಇನ್ನೇನ್ ಮಾಡೋಣ? ನಾನೆಲ್ಲಿ ಕಟ್ಟಾನ? ನನ್ಗಿದ್ದದೆ ಕಟ್ಟಾಕ. ಪಂಚಾಯತಿ ಅವ್ರು ಏನಂದ್ರು? ಪಂಚಾಯತಿ ಅವರು ನಿನ್ನ ಹೆಸರಲ್ಲಿಲ್ಲ ಕೊಡಲ್ಲ ಅಂತಾರೆ. ಹಂಗಂದ್ಬಿಟ್ರ? ಯಾಕೆ ಹಂಗಂದ್ರು? ನಾನೇನ್ ಹೇಳೋಣ? ಯಾಕೆ ಅಂದ್ರೆ ನಿನ್ನ ಹೆಸರು ಹಕ್ಕುಪತ್ರ ಇಲ್ಲ, ಅದಕ್ಕೆ. ಗೊತ್ತಾಯ್ತಾ? ಇದು ವಿಷಯ. ನೋಡಿ ಎಷ್ಟು ಸಮಸ್ಯೆ ತಾಂಡವ ಆಡ್ತಾ ಇದ್ದಪ್ಪ. ಅಜಯ್, ಏನ್ ನಿಮ್ಮ ಹೆಸರು? ಬೈರಮ್ಮ. ಇದು ನನಗೆ ಇದಿಲ್ಲ, ಗೃಹಲಕ್ಷ್ಮಿ ದುಡ್ಡು ಬರಲ್ತು. ಗೃಹಲಕ್ಷ್ಮಿ ದುಡ್ಡು ಗೊತ್ತಿಲ್ವಾ? ನೋಡಿ ಆ 2000 ಗೃಹಲಕ್ಷ್ಮಿ ದುಡ್ಡು ಮಾಡಿದ್ದು ಇಂಥವ್ರಿಗೋಸ್ಕರ, ಆಯ್ತಾ? ಅದು ತಿಂಗಳ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ. ಇದು ಕಾರ್ಡ್ ಇಲ್ಲ ಅಂದ್ರು, ಕಾರ್ಡ್ ಮಾಡಿಸ್ತೋ. ಕಾರ್ಡ್ ಮೊನ್ನೆ ಮಾಡಿಸ್ಕೊಟ್ಟು ಇನ್ನು ಅಕ್ಕಿ ಕೊಡ್ಲಿಲ್ಲ. ಈ ತಿಂಗಳಿಗೆ ಕೊಡ್ತಾವ್ರೆ ಅಂದವ್ರೆ, ಕೊಡ್ಲಿಲ್ಲ. ಈ ಗೃಹಲಕ್ಷ್ಮಿ ದುಡ್ಡು ಇಲ್ಲ, ಕಾರ್ಡ್ ಇಲ್ಲ ಅಂತ ಅವಾಗಿಂದ ಗೃಹಲಕ್ಷ್ಮಿ ದುಡ್ಡು ಇಲ್ಲ. 3 ವರ್ಷದಿಂದ ಅಕ್ಕಿನೂ ಇಲ್ಲ. 3 ವರ್ಷದಿಂದ ಅಕ್ಕಿ ಇಲ್ಲ. ಕೊಂಡ್ಕೊತಾ ಇದ್ದೀನಿ ಅಕ್ಕಿ. ಕೊಂಡ್ಕೊತಿದ್ಯವಾ? ಯಾರಿದ್ದಾರೆ ಮನೇಲಿ? ನನ್ಗೆ ಯಾರಪ್ಪ ಇದ್ದಾರು, ನಿನ್ನಂತಾರು ಮಗ ಇದ್ದ, ಅವನು ಹೊಂಟೋಯ್ತಾನೆ ಕೆಲ್ಸಕ್ಕ. ಮಗ ಅವ್ರೆ ಅಕ್ಕಿ ಎಲ್ಲ ತಗೊಂಬಂದ್ ಹಾಕ್ತಾರೆ. ಹಂಗಾರೆ ರೇಷನ್ ಕಾರ್ಡ್ ಇಲ್ಲ ನಿಮ್ತಾವು? ಇಲ್ಲ ಕಣಪ್ಪ. ರೇಷನ್ ಕಾರ್ಡ್ ಇಲ್ಲ ಅಂದ್ಮೇಲೆ ಗೃಹಲಕ್ಷ್ಮಿ ಎಲ್ಲಿಂದ ಬರ್ಬೇಕು? ಗೃಹಲಕ್ಷ್ಮಿ ದುಡ್ಡು ರೇಷನ್ ಕಾರ್ಡ್ ಬನ್ನೇ ಮಾಡಿಸ್ತಾ ಕಣಪ್ಪ, ಇನ್ನು ಅಕ್ಕಿ ಕೊಡ್ಲಿಲ್ಲ. ಮಾಡ್ಸಿದ್ರಾ? ಮಾಡ್ಸಿದೀವಿ, ಅಕ್ಕಿ ಕೊಡ್ಲಿಲ್ಲ. ಏನ್ ಇವ್ರ ಹತ್ರ ರೇಷನ್ ಕಾರ್ಡ್ ಯಾಕಿರ್ಲಿಲ್ಲ? ಇವ್ರೇನ್ ಶ್ರೀಮಂತರ? ಇವ್ರ ಹತ್ರ ಕಾರ್ ಐತಾ? ಇವ್ರ ಹತ್ರ ಬಿಲ್ಡಿಂಗ್ ಐತಾ? ಏನೋ ಕಾರ್ಡ್ ಅಂತ ಇದು ಇಲ್ಲ ಸ್ವಾಮಿ. ರೇಷನ್ ಕಾರ್ಡೇ ಇಲ್ಲ ಅವ್ರಿಗೆ. ಈಗ ಮಾಡ್ಸವ್ರಂತೆ, ಅಕ್ಕಿ ಕೊಡ್ತಾ ಇಲ್ಲ. ಕೊಡ್ತಾರೆ ನೆಕ್ಸ್ಟ್ ಕೊಡ್ತಾರೆ. ಅದೇನು ಎಷ್ಟು ಕೊಡ್ತೀವಿ ಅಂತ ಅಂದವ್ರೆ, ಕೊಡ್ಲಿಲ್ಲ. ಗೃಹಲಕ್ಷ್ಮಿ ದುಡ್ಡು ಅದನ್ನೇನೋ ನೀವು ಅಪ್ಲೈ ಮಾಡೋವರೆಗೂ ಅದು ಬರಲ್ಲ, ಅದನ್ನ ಮಾಡಕ್ಕೂ ಆಗಲ್ಲ, ಮುಗೀತು, ಮರ್ತು ಬಿಡ್ಬೇಕು ನೀವು ಗೃಹಲಕ್ಷ್ಮಿದ. ಪೆನ್ಷನ್ ದುಡ್ಡು ಅದು ಬರ್ತದೆ. ಅದು ಬರ್ತದ? ಊರು ಹೆಂಗಿದೆ?
ಊರು ಚೆನ್ನಾಗದೆ ಲಾರಿ ಮಾತ್ರ ಗಪ್ ಅಂತ ಬರ್ತದೆ ಲಾರಿ ಮಾತ್ರ ಗಪ್ ಅಂತ ಬರ್ತದೆ. ಇಕ್ಕಾಗಲ್ತು ಈಚೆ ಮಕ್ಕಳು ಮರಿ ಓಡಾಡಕ್ಕಾಗಲ್ತು. ಏನ್ ಮಾಡೋಣ, ರೋಡುಗಳು ಸರಿ ಇಲ್ಲ. ರೋಡ್ ಸರಿ ಇಲ್ಲ. ನೋಡಿದ್ರಾ, ಇದಕ್ಕಿಂತ ಬೇಕಾ? ಇವ್ರು ಹಿರಿಯರು, ಮುಗ್ಧ ಜೀವಿಗಳು, ಇವ್ರಿಗೆ ಇವ್ರ ಮೈನ್ಸಲ್ಲಿ ಯಾವ ರಾಜಕೀಯನೂ ಇರಲ್ಲ. ಇವರು ಸತ್ಯ ಹೇಳ್ತಾವ್ರೆ. ಅದಕ್ಕೆ ನಾವು ಇಂಥವ್ರನ್ನೇ ಮಾತಾಡಿಸ್ಬೇಕು. ಈ ದೊಡ್ಡ ದೊಡ್ಡ ಊರನ್ನೆಲ್ಲ ಮಾತಾಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು. ಎತ್ತು ಏರಿಗಳಿದ್ರೆ ಕ್ವಾಣ ನೀರಿಗಳಿತ್ತು ಅಂತ ಒಬ್ಬ ಕಾಂಗ್ರೆಸ್ಗೆ, ಒಬ್ಬ BJPಗೆ, ಒಬ್ಬ JDSಗೆ ಮಾರ್ಕೊಂಬಿಟ್ಟವ್ರು ಎಲ್ಲರೂ. ನಮಸ್ಕಾರ ಮೇಡಮ್, ಏನು ನಿಮ್ಮ ಹೆಸರು? ಕುಮಾರಿ. ಎಲ್ಲಿ ಕುಮಾರ? ಅಲ್ಲವ್ರಾ ಎಲ್ಲ ಒಬ್ಬ ನಿಮ್ಮ ಯಜಮಾನ್ರವರು ಬಪ್ಪ ಕುಮಾರ. ಕುಮಾರಿ ಕರಿತವ್ರು, ಬಾರಪ್ಪ ಕುಮಾರ. ಇವಾಗ ನೋಡಿಲಿ, ಇದು ಪಾಪ ಹುಟ್ಟದಾಗಿಂದ ಇರೋ ಮಚ್ಚೆ ಎಲ್ಲ ಇದು ರಾಜ್ಯ ಸರ್ಕಾರ ನೀಡಿರುವಂತ ಗಿಫ್ಟು. ಓ ಅಲ್ಲೋ ನೋಡಪ್ಪ, ಅಲ್ಲಿ ತೋರ್ಸೋಣ ತೋರ್ಸೋಣ. ಅಲ್ಲೂ ಮುರ್ಕೊಂಬಿಟ್ಟವ್ರಪ್ಪ ಇವರು. ಇದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಬಹಳ ಹತ್ತಿರವಾದಂತ ಜಾಗ. ಇದು ರೋಡ್ ಹೆಂಗಿರ್ಬೇಕು? ಹೌದಪ್ಪ. ನಾವು ಕೆಲಸ ಮಾಡ್ಕೊಂಡು ನೈಟ್ ಎಲ್ಲ ಬರ್ತಾರೆ. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟ್ ಮಾಡೋ ಹುಡುಗರೆಲ್ಲ ಇರ್ತಾರೆ. ಇಲ್ಲಿ ಸೇಫ್ಟಿ ಇಲ್ಲ, ರೋಡಲ್ಲಿ ಒಂದು ಲೈಟ್ ಇಲ್ಲ, ಒಂದು ರೋಡ್ ಸರಿ ಇಲ್ಲ. ಹೆಂಗ್ ಹೋಗ್ಬೇಕು, ಹೆಂಗ್ ಬರ್ಬೇಕು? ಅದೇ ಅಪ್ಪ ನಮಗೂ ತಪ್ಪಿ ಏನಾರ ಈ ರೋಡಲ್ಲಿ 9 ತಿಂಗಳು ಗರ್ಭಿಣಿ ಕರ್ಕ ಹೊಂಟೋದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಬೇಡ, ಡಾಕ್ಟರ್ ಬೇಡ, ಆಸ್ಪತ್ರೆನೇ ಬೇಡ, ಆಸ್ಪತ್ರೆ ಬೇಡ, ಪಕ್ಕಕ್ಕೊಬ್ರು ನರ್ಸ್ ಇಟ್ರು ಮುಗೀತು. ಅಯ್ಯೋ, ನರ್ಸ್ ಪಕ್ಕದಲ್ಲಿ ಯಾರು ಪಕ್ಕ ಇದ್ದಿರ್ತಾರೆ. ಇಲ್ಲೇ ಡೆಲಿವರಿ ಅರ್ಧ ಡೆಲಿವರಿ ಮಾಡ್ಕೊಂಡು ಮನೆ ಕರ್ಕೊಂಡು ಬಾಂತ ಮಾಡ್ಕೊಂಡು. ಆಂಬುಲೆನ್ಸ್ ಆದ್ರೂ ಬರ್ತಾವ ಈ ರೋಡಲ್ಲಿ? ಇಲ್ಲ ಆಂಬುಲೆನ್ಸ್ ಅಲ್ಲಿ. ಇಲ್ಲೇ ನಾವೇ ನಮ್ಮ ಕಷ್ಟಕ್ಕೆ ನಾವೇ ಬೈಕು ಕಾರು ಅಕ್ಕಪಕ್ಕದವ್ರದ್ದು. ಏನೇ ಆಗ್ಲಿ, ನೀವು ಬದುಕಿರೋ ಗಂಟ್ಲು ಇದೊಂದು ಮಾರ್ಕು ಅಲ್ವಪ್ಪ ಕುಮಾರಿ ಅವರೇ? 45 ವರ್ಷ ಆಗಿದೆ ಈ ರೋಡ್ ಮಾಡಿ. ಕುಮಾರಸ್ವಾಮಿ 45 ವರ್ಷ ಕುಮಾರಸ್ವಾಮಿ ಫೀಲ್ಡ್ ಆಗಿರೋ ರೋಡ್ ಇದು. ಇಲ್ಲಿಂದ ಸುಮಾರು ಇಂಡಸ್ಟ್ರಿ ಆದವ್ರಿಗೆ ಒಂದು ಕೆಲಸನೂ ಆಗಿಲ್ಲ ಇದುವರೆಗೆ. ಹಿಂದೆ ಕುಮಾರಸ್ವಾಮಿನ ಇದ್ರಲ್ಲ, ಅವಾಗ ರೆಡಿ ಮಾಡ್ಬೋದಿತ್ತಲ್ಲ. ಅದೇ ಕುಮಾರಸ್ವಾಮಿ ಮಾಡಿದಿದೆ ಇದು. ಇವಾಗ ಇದು ಬಂದು ಹಿಂದೆ ಆಮೇಲೆ ಯಾರು ಮಾಡಿಲ್ಲ ಇಲ್ಲಿ. ಅವಾಗ ಮಾಡಿದ್ದೆ. ಇವಾಗ ಬಂದು ಇಕ್ಬಾಲ್ ಅವ್ರಿಗೆ ಮಾತಾಡ್ದೆ. ಇಕ್ಬಾಲ್ ಅವ್ರು ಎಲ್ಲ ಬಾರ ನಮ್ಮೇಲೆ ಬಿಟ್ಬಿಟ್ಟು ಏನ್ ಬಾರಿದೆ. ಅವಾಗ ಓಟ್ಗೆ ಎಲೆಕ್ಷನ್ಗೆ ಏನ್ ಬಂದ್ರಿ, ಇಲ್ಲಿ ಗೆಲ್ಲಕ್ ಬಂದ್ರ? ಸುಮ್ ಗೆಲ್ಬಿಟ್ಟು ದುಡ್ಡು ಮಾಡ್ಕೊಳಕ್ ಬಂದ್ರ ಅವರು. ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಹೇಳಿದ್ರು ಇದೇನೋ ಇದು ಮಾಡಿದೀವಿ, ಚರಂಡಿ ಮಾಡಿದೀವಿ. ಚರಂಡಿ ಮಾಡೋರು, ಚರಂಡಿ ಮಾಡ್ಕೊಂಡೇನು? ಚರಂಡಿಗೆ ಹೋಗಿ ಉಚ್ಚವೇನ? ಚರಂಡಿಗೆ ಹೋಗಿ ಉಚ್ಚವೇನ್ ಹೇಳಿ? ಅಲ್ಲಲ್ಲ, ಅಲ್ಲಿ ಮಾಡಿ ಇಲ್ಲಿ ಯಾಕೆ ಮಾಡ್ಲಿಲ್ಲ? ಅದೇನೆ ನೋಡಿ, ಎಲ್ಲಾ ಕಡೆನೂ ಮಾಡ್ಬೇಕು. ಮಾಡಿ ಚರಂಡಿ ಮಾಡೋದಲ್ಲ ರೀ, ವೈಜ್ಞಾನಿಕವಾಗಿ ಮಾಡ್ಬೇಕು. ನೀರು ನಿಲ್ಬಾರ್ದು, ಅಲ್ಲಿ ಹೊರ್ಕ ಹೋಯ್ತಾ ಇರ್ಬೇಕು ನೀರು. ಏನು ನಿಮ್ಮ ಹೆಸರೇನು? ರೂಪ. ನಿಮ್ ಊರಿನ ರೂಪ ಹೆಂಗಿದೆ? ರೂಪ ಅವ್ರೆ, ನಿಮ್ ಊರ್ ನೋಡಿದ್ರೆ ಬರುತ್ತೆ ನನಗೆ ಕೋಪ, ಆಮೇಲೆ ಜಾಸ್ತಿ ಆದ್ರೆ ತಾಪ. ನಾವೇನ್ ಮಾಡಿದ್ದು ಪಾಪ? ಈಗ ಹಾಕಿ ನೀವೆಲ್ಲರೂ ಸೇರಿ ಶಾಪ ತಡ್ರಿ. ಅದು ಒಳಗೆ ತಾನೇ ಹೋಗಿದ್ದು. ಅವ್ರು ಯಾರ? ಅವರು ಮುತ್ತುರಾಜ್. ಕಳಿಸ್ರಿ ಶೆಡಿಗೆ ಅವ್ರನ್ನ. ಹೇಳ್ರಿ. ಅಷ್ಟೇ ಸರ್, ಲಾರಿ ಬರ್ತಾವೆ ಸರ್ ಜಾಸ್ತಿ. ರೋಡ್ ಚೆನ್ನಾಗಿಲ್ಲ. ಮನೆಗೆ ಇಲ್ಲೇ ಪಕ್ಕ ಮನೆ ನಮ್ದು. ಟೆಸ್ಟ್ ಜಾಸ್ತಿ, ಟೆಸ್ಟ್ ಸರ್. ಹೌದಾ? ಈಗ ಇವರೆಲ್ಲ ಬರೀ ರಾಜಕೀಯನೇ ಮಾತಾಡ್ತಾರೆ. ನಮ್ಮ ಯಜಮಾನ್ರು ಅವ್ರ ಹೆಸರೇನು? ಕುಮಾರ್. ಅವ್ರ ಹೆಸರು ಕುಮಾರ. ಅಲ್ಲ, ನೀವು ರೂಪಂಗೆ ಮಾತಾಡಕ್ ಬಿಡ್ತಾರಲ್ಲ, ಮನೇಲಿ ಹಿಂಗೆ ಮಾಡ್ತೀರಾ ನೀವು? ಮನೇಲಿ ಹಿಂಗೆ ಕಟ್ಟಾಕ್ ಬಿಡ್ತೀರಾ ನೀವು? ಎದುರು ಒಳ್ಳೆ ಮನ್ಸರ. ಈಗ ಗಂಡಂದಿರೋದು ಅವ್ರದ್ದು ರಾಜಕೀಯ ಇರ್ತದೆ, ನಾನು ಆ ಪಕ್ಷ ಈ ಪಕ್ಷ ಅಂತ. ನೀವು ಅಸಲಿ ತೊಂದ್ರೆ ಲೇಡೀಸ್ಗೆ ಹೇಳಿ ಅಮ್ಮ, ಏನೇನ್ ಆಗ್ಬೇಕು ನಿಮ್ಮೂರಿಗೆ? ಅದೇ ಸರ್, ರೋಡ್ ಆಗ್ಬೇಕು, ಲಾರಿ ಬರಬಾರ್ದು, ಅಷ್ಟೇ ನಮ್ ಸಮಸ್ಯೆ. ಲಾರಿ ಬರಬಾರ್ದು, ರೋಡ್ ಆಗ್ಬೇಕು, ಚರಂಡಿಗಳೆಲ್ಲ ಕ್ಲೀನ್ ಆಗ್ಬೇಕು, ಅಷ್ಟೇ ಅಷ್ಟೇ. ನೋಡಿ ಸರ್, ಅಲ್ಲ ಪಂಚಾಯತಿ ಮೇಡಮ್ ಸದಸ್ಯರು ಹೇಳಿದ್ರಲ್ಲಪ್ಪ ಮಾಡ್ಸಿದೀವಿ ಅಂತ, ಇದೇನೊಂದು ಕ್ಲೀನ್ ಮಾಡ್ಸಕ್ಕೂ ಏನ್ ಕಾಸು ಬರ್ಬೇಕಾ? ನಾನೇನಾರು ಪಂಚಾಯತ್ ಸದಸ್ಯ ಇದ್ರೆ ನಾನೇ ಬಂದು ಕಿತ್ತಾಕ್ ಹೋಗ್ತಿದ್ದೆ ಎಲ್ಲ ಸತ್ತ ತಗೊಂಡು. ರೀ ಮಾಡಿಸ್ಬೇಕು, ಆಗಲಿ ಖುದ್ದು ಮಾಡಬೇಕು. ಅದೇ ನಾಯಕತ್ವ ಅಲ್ವಾ? ಗೃಹಲಕ್ಷ್ಮಿ ಕಾಸು ಬಂತ ಬೇಕಾ? ಬರ್ಬೇಕಾ? ಅದನ್ನು ಏನು ಕುಮಾರಣ್ಣ ತಗ ಹೋಯ್ತದೆ ಹೆಂಗೆ ಇಸ್ಕೊಂಡು ಗೊತ್ತಾ? ತಿಂಗಳ ಬತ್ತೈತಾ? ಇದು YAP ದುಡ್ಡು ಯಾವ್ದು ಇಲ್ವಾ ನಿಮ್ಮ ಮನೇಲಿ? ಯಾರಿಗೂ ಅಜ್ಜಿಗೆ ಮಾವಿಗೆ ಬತ್ತೈತ? ಅವ್ರಿಗೆ ಬತ್ತೈತೆ. ಸರಿ. ಏನಣ್ಣ ದಿವಸ ಬತ್ತಿ ನೋಡ್ತಿದ್ದೀರಾ? ಟಿವಿಲಿ ನೋಡ್ತಿದ್ದೀರಾ? ಹೆಂಗದೆ ಪ್ರೋಗ್ರಾಮ್? ಚೆನ್ನಾಗಿದ್ದದ? ಎಲ್ಲ ಕಡೆ ಬತ್ತೀವಿ. ನೀವು ಅನ್ಕೊಳ್ಳದೆ ತಡ, ಅನ್ಕತ್ತಿರ್ಬೇಕಾರೆ ನಾವು ಇಲ್ಲಿ ಇರ್ತೀವಿ. ಹೆಂಗದೆ ಊರು? ಯಾಕೆ ಅನ್ಕೊಂಡ್ರಿ ನಮ್ಮೂರಿಗೆ ಬರ್ಲಿಲ್ವಲ್ಲ ಅಂತ? ಯಾಕೆ ನಾವು ಬರ್ಬೇಕು ಅನ್ಕೊಂಡ್ರಿ?
ಎಲ್ಲ ನೋಡ್ತಾ ಇದ್ದಲ್ಲ ನಮ್ಮೂರೇ ನೋಡಿವಲ್ಲ ಅಂತ ಅನ್ಕೊಂಡು ಹೌದಾ? ಅಲ್ಲ ಈಗ ನಿಮ್ಗೆ ಅನ್ಸ್ಬೇಕು, ಅನ್ಸಿದೆ ನಮ್ಮೂರಿಗೆ ಬರ್ಲಿಲ್ವಲ್ಲ ಅಂತ. ಯಾಕೆ ಅನ್ನಿಸ್ತು? ಮಾಮೂಲಿ ರೋಡು ಬಡವ್ರಗಳಿಗೆ ಮನೆ ಗ್ರಾಂಟ್ ಕೊಡ್ತಾ ಇಲ್ಲ, ಕೊಟ್ಟಿಲ್ವಾ? ಯಾವ್ದು ಸೌಲಭ್ಯ ಇಲ್ಲ. ಯಾಕೆಂದ್ರೆ ಇವ್ಯಾವ ಐದು ಕೊಟ್ಕೊಂಡು ಯಾವ ಇದು ಅದೇ ಇದು ಗ್ಯಾರಂಟಿ 2,000 ಕೊಟ್ಕೊಂಡು ಆ ಯಾರೋ ಉತ್ತರ ಪ್ರದೇಶ ಕಡೆಯವರಿಗೆ ಅನುಕೂಲ ಆಯ್ತದೆ. ನಮ್ಮ ಹೆಂಗಸರುಗಳಲ್ಲಿ ಯಾರೇ ಅದಕ್ಕೆ ಅಂತವ್ರಿಗೆ ಅನುಕೂಲ ಆಯ್ತದೆ, ಅಂತವ್ರಿಗೆ ಅನುಕೂಲ ಆಯ್ತದೆ, ಅಂತವ್ರಿಗೆಲ್ಲ ಇದ್ರಲ್ಲ ಅವ್ರಿಗೆಲ್ಲ ಅನುಕೂಲ ಆಯ್ತದೆ. ಪಾಪ BP ಶುಗರ್ ಇದ್ದವ್ರಿಗೆ ಅನುಕೂಲ ಆಯ್ತದೆ. ದೇಶ ಹಾಳಾಗೋಯ್ತದೆ. ಹೌದಾ? ಹೆಂಗೆ ಅಂದ್ರೆ ದುಡ್ಡೆಲ್ಲ ಇಲ್ಲಿ ಕೊಡ್ತಾವ್ರಲ್ಲ, ಬರೇ ಬೆತ್ಲೆ ಆಯ್ತದೆ. ಬಸ್ಗಳಿಗೆ ಗಂಡಸರುಗಳಿಗೆ ವ್ಯಾಲಿ ಇಲ್ಲ. ಗಂಡಸ್ರಿಗೆ ವ್ಯಾಲಿ ಇಲ್ವಾ? ತಡ್ರಿ ಗಂಡಸ್ರಿಗೆ ವ್ಯಾಲಿ ಇಲ್ವಂತ. ಯಾಕೆ ಅಂದ್ರೆ ತಡಿಯೋಣ, ಅವು ಮುತ್ತುರಾಜ್ ಬಾಯಿ ಅವ್ರಿಗೆ ಮಾತಾಡಕ್ ಬಿಡ್ರಿ. ನೀವು ಮುತ್ತುರಾಜ ಕಾಲಿಟ್ಟ ಸೈಡ್ ಬಿಡಲ್ಲ ಅಂತ ಎಲ್ಲರಿಗೂ ಬಂದು ಇದು ಮಾಡ್ತಾರೆ. ಹೆಂಗಸರುಗಳೆಲ್ಲ ಪಾಪ ಪಂಚದಂತ 2,000 ಕೊಡ್ತಾರೆ. ಬಸ್ ಹತ್ತಿ ಕೆಲವರು ಹೆಂಗಸರುಗಳೆಲ್ಲ ಅಲ್ಲಿ ಇಲ್ಲಿ ಒಯ್ತಾರೆ ದೇವಸ್ಥಾನ ನೋಡಕ್ಕೆ. ಇಲ್ಲಿ ನಿಮ್ಗೆ ಅಡುಗೆ ಮಾಡ್ದಂಗೆ ಬಿಟ್ಟು ಹೋಗವ್ರೆ. ಅಲ್ಲ ನಮ್ಮ ರೂಟಲ್ಲಿ ಇಲ್ಲ, ನಮ್ಮ ಏರಿಯಾದಲ್ಲಿ ನಮ್ಮ ಹೆಂಗಸರು ಯಾರನ್ನು ಇಲ್ಲಿ ನಮ್ಮ ಹೆಂಗಸಿಗೆ ನಾವು ಫ್ರೀ ಬಸ್ ಹತ್ತಲಿಲ್ಲ. ಬಸ್ ಹತ್ತೆ ಬಸ್ಸೇ ಇಲ್ವಲ್ಲ, ರೋಡೇ ಸರಿ ಇಲ್ಲ, ಇನ್ನೆಲ್ಲಿಂದ ಬಂದದ್ದು ಫ್ರೀ ಬಸ್? ಅಲ್ಲ ಬಸ್ಗಳು ಅವೇ ಬರ್ತಾವಿಲ್ಲ ಬೇರೆ. ಇದೆ ನಮ್ದೇನು ಮಧ್ಯ ಅದೇ, ಈಗ ನಾವು ಬೆಂಗಳೂರು ಮಧ್ಯ ಅದು. ಹಂಗಾಗಿ ಆ ಕಡೆ ಹೋಗಕ್ಕಾಗಲ್ಲ. ಈ ಕಡೆಗೆ ನಮ್ಮ ಮುಖ್ಯಮಂತ್ರಿ ಕಾನ್ಪುರದವರು, ನಾವು ರಾಮರಾಜ್ ಜಿಲ್ಲೆಯವರು. ಒಂದೇ ಜಿಲ್ಲೆಗೆ 5 ಮುಖ್ಯಮಂತ್ರಿ. 5 ಮುಖ್ಯಮಂತ್ರಿ. ಆದ್ರಿಂದ ರೋಡ್ಗಳು ಮಾಡ್ಲಿಲ್ಲ. ಈಗ ರೋಡ್ಗಳು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ದೇಶನ ಅಲ್ಲಲ್ಕೊಲ ಮಾಡ್ತಾರೆ. ಅಲ್ಲಲ್ಕೊಲ್ಲ ಮಾಡ್ತಾವ್ರೆ. ಬನ್ನಿ ಹೋಗೋಣ, ಎಲ್ಲ ಕೆರೆಗೆ ಹೋಗೋಣ ಬರ್ರಿ. ಯಾವ ಕೇರಿನೂ ಬಿಡೋದು ಬೇಡ. ಆಯ್ತವ ಬಾವ ನಿಮ್ ಬಾವ ನಮ್ಮ ಅಜ್ಜಿಕನ ನೀನು ಬಾ. ಎಲ್ಲ ತೋರಿಸ್ತೀಯಾ? ಯಾವ್ದು ರೋಡು ಇದಾ? ಏನ್ ನಿಮ್ಮ ಹೆಸರು? ರತ್ನಮ್ಮ. ಊರು ರತ್ನ ಮುತ್ತು. ಚೆನ್ನಾಗೈತಾ? ಗೃಹಲಕ್ಷ್ಮಿ ಬತ್ತೆ ಇಲ್ಲ ಸರ್ 3 ತಿಂಗಳಿಂದ. ಅಯ್ಯೋ ಬೇಜಾರೇ, ನಾಚಿಕೆ. ಯಾಕೆ ಬತ್ತಿಲ್ಲ? ಗೊತ್ತಿಲ್ಲ ಸರ್ ಯಾಕೆ ಬರ್ತಾ ಇಲ್ಲ ಅಂತ. ಗೊತ್ತಿಲ್ವಾ? ನಾವೆಲ್ಲ ಕೇಳಿದ್ವಿ, ಕೊಟ್ಕಾಳು ಮತ್ತೆ ಮುದುವಾಡಿ OAP ದುಡ್ಡು ಅದೇನು ಮಾಡ್ಸಿಲ್ಲ. ನಿಮಗಿಲ್ಲ ಅನ್ಸುತ್ತಾ? ಇದು ಗೃಹಲಕ್ಷ್ಮಿ ಬಂದ್ 3 ತಿಂಗಳು. ಊರೆಲ್ಲ ಅಭಿವೃದ್ಧಿ ಚೆನ್ನಾಗದ? ಏನು ಅಭಿವೃದ್ಧಿ ನೋಡ್ರಿ. ನೋಡ್ತಾವಿ. ಮೋರಿ ಹೆಂಗೈತೆ? ಹೆಂಗದ? ಕ್ಲೀನ್ ಆಗದಲ್ಲ? ಇನ್ನೊಂಚೂರು ಕ್ಲೀನ್ ಆಯ್ತು ಬಿಟ್ರೆ ಸರಿ. ಅಷ್ಟೇ ನೀಟಾಗಿ ಎಲ್ಲ ಕ್ಲೀನ್ ಆಗ್ಬೇಕು. ಹೌದಾ? ಸರಿ ಬನ್ನಿ ಹೋಗಮ್ಮ. ಏನವ ಏನ್ ಹೆಸರು? ಅಯ್ಯೋ ಕಾಲ್ ಹಿಂಗೇನಾ? ಪರವಾಗಿಲ್ಲ ಬಿಡಿ, ಅದು ಏನು ಅವ್ರು. ಆಯ್ತು ಬಿಡವ. ಹಿಂಗೆ ಓಡಾಡದ? ಯಾರ್ಯಾರಿದ್ದೀರ ಮನೇಲಿ? ಎಲ್ಲಿ ಮನೆ? ಆ ರೂಮಾ? ಈ ಸ್ವಂತ ರೂಮ್ ಅದು? ಒಬ್ರೇ ಇರೋದ? ಮಕ್ಕಳು? ಓ ಹಂಗೆ, ಸಾರಿ. ಇದೇ ಊರಲ್ಲೇ ಇರೋದು ಅವಾಗಿಂದ? ಊಟ ಅಡಿಗೆ ನೋಡ್ಕೊಳ್ಳೋರೆಲ್ಲ ಯಾರು? ಸಂಬಂಧಿಕರು? ಸರಿ ಕಣವ, ಆಯ್ತು. ಈಗ ಅದು ಇದ್ರದೆಲ್ಲ ಬರ್ತದ? ನಿಮ್ದು ವಿಕಲಚೇತನದ್ದು ದುಡ್ಡೆಲ್ಲ ಬರುತ್ತಾ? ಪೆನ್ಷನ್ ನೋಡ್ತಾ ಅಕೌಂಟ್ ಎಲ್ಲ ಇದೆಯಾ? ಯಾರು ಬಿಡಿಸ್ಕೊಡ್ತಾರ ನಿಮಗೆ ದುಡ್ಡದ? ಅವರೇ ತಂದು ಕೊಡ್ತಾರ ಇಲ್ಲಿಗೆ? ತಿಂಗಳ ತಂದು ಕೊಡ್ತಿದಾರ? ಇಲ್ಲ ಒಟ್ಟಿಗೆ 3 ತಿಂಗಳದ ಒಂದ್ಸಲ ಹಿಂಗ್ ತಗೊಂಡ್ಬರ್ತಾರ? ಇಲ್ಲ 2 ತಿಂಗಳದ್ದು. ಹೌದಾ? ನೋಡಿ, ನಿಮ್ಗೆ ಇದು ಚೇರ್ ಏನ್ ವ್ಯವಸ್ಥೆ ಮಾಡಿಲ್ಲ ಇವರಿಗೆ? ಕೊಟ್ಟವ್ರ? ಚೆನ್ನಾಗಿರ್ಬೇಕು. BP ಶುಗರ್ ಆಯ್ತಾ? 200 ರೂಪಾಯಿ ಬತ್ತೈತಾ ಸಿದ್ದರಾಮಣ್ಣಂದು ಗೃಹಲಕ್ಷ್ಮಿ? ಅದು ಬತ್ತೈತಾ ನಿಮ್ಗೆ? ಎಲ್ಲ ಬರ್ತದೆ ಅಂತಿರ್ಲಿ, ಬೇರೆಯವ್ರಿಗೆಲ್ಲ ಬರ್ತಲ್ಲ? 2-3 ತಿಂಗಳು ಸೇರಿಸಿ 6,000 ಹಾಕವ್ರ? ಹಂಗ ಹೇಳಿ ಮತ್ತೆ ಇಡೀ 3 ತಿಂಗಳು ಬಿಡ್ಕೊಂಡ್ ಬರೀ 2,000 ಹಾಕ್ಬಿಟ್ರೆ ಹೆಂಗದೆ? ನಿಮ್ಮ ಹೆಸರೇನು? ನನ್ನ ಹೆಸರು ನೀಲಾ ಅಂತ. ನೀಲಾ ಅವ್ರೆ, ಹೆಂಗದೆ ಊರು? ಊರ್ ನೋಡ್ರಿ ನೀವೇನೆ ಹೆಂಗೈತಿ ಅಂತ ಅನ್ಬಿಟ್ಟು. ಚೆನ್ನಾಗದ ಅಭಿವೃದ್ಧಿ?
ಏನ್ ಅಭಿವೃದ್ಧಿ ಆಗಿಲ್ಲ ಸರ್. ಆ? ಏನು ಆಗಿಲ್ವಾ? ಆಗಿಲ್ಲ. ಎಲ್ಲ ಕಿತ್ತೋಗ್ಬಿಡದ? ಹೌದು. ಏನ್ ಮಾಡ್ತಾವ್ರೆ ಇಲ್ಲಿ ಸಂಬಂಧಪಟ್ಟವರು? ಏನ್ ಪಂಚಾಯತಿ ಅವ್ರು ಏನ್ ಮಾಡ್ತಾವ್ರೆ? MLA ಏನ್ ಮಾಡ್ತಾವ್ರೆ? ಏನು ಇಲ್ಲಪ್ಪ. ಏನು ಇಲ್ವಾ? ಓಲಿ ಬಿಡಿ ಅತ್ತಿಗೆ. ಏನಮ್ಮ ಸ್ಕೂಲಾ ಕಾಲೇಜಾ? ಎಷ್ಟನೇ ಕ್ಲಾಸು? 6th. 6ನೇ ಕ್ಲಾಸಾ? ಮತ್ತೆ ಎಲ್ಲಿ ಸ್ಕೂಲ್ ಹೋಗೋದು? ಇಲ್ಲೆಯಾ? ಹೆಂಗದೆ ಸ್ಕೂಲು? ಸೂಪರು. ಚೆನ್ನಾಗದ? ಹೈಟೆಕ್ ಆಗದ? ಪಕ್ಕದ? ಟೀಚರ್ಸ್ ಎಲ್ಲ ಬರ್ತಾರಾ? ಪಾಠ ಚೆನ್ನಾಗಿ ಹೇಳ್ಕೊಡ್ತಾರಾ? ಬಿಸಿ ಊಟ ಚೆನ್ನಾಗಿ ಕೊಡ್ತಾರಾ? ಬಿಸಿ ಇರುತ್ತಾ ತಣ್ಣಗಿರುತ್ತಾ? 6 ಬಗ್ಗೆ ಹೇಳು. ನಿಮ್ಮ ಮಗಳ ನೋಡಿ ಮತ್ತೆ ಸಿಗಾಕೊಂಡು ಈಗ ನಾಚಿಕೆ ಹೇಳಕ್ಕೆ 6 ಬಗ್ಗೆ ಹೇಳವ. ನೋಡಿಲ್ಲ ಅವ್ರ ಅಮ್ಮ ಹೆಂಗ್ ಬೆಳೆ ಬೇಯಿಸ್ಕೊತದೆ. ನೀನ್ ಹೇಳ ಚೆನ್ನಾಗಿ ಹೇಳ್ಬಿಡ್ಲ ಜಲ್ದಿ. ಅವ್ಳು ಹೇಳಿಲ್ಲ ನೋಡು ನನ್ನ ಮಗ ಹೆಂಗ್ ಹೇಳ್ದ ಅಂತ ಅವ್ರಿಗೆ ಆಡ್ಕೋಬೇಕಲ್ಲ. ಬೇಗ ಹೇಳು 6 ಬಗ್ಗೆ ಹೇಳು. ನಾಚಿಕೆ ಸ್ವಭಾವ ಸ್ಟಾರ್ಟಿಂಗ್ ಅಲ್ಲಿ. ನೀವು ಹಂಗೆಲ್ಲ ಇದು ಮಾಡಬಾರ್ದು. ನೀನ್ ಎಷ್ಟನೇ ಕ್ಲಾಸ್ಲಾ? 5 ಬಗ್ಗೆ ಹೇಳ. 100 ಬೆಂಕಿ ಕಣ ನೀನು. 21 ಬಗ್ಗೆ ಹೇಳು. ಇರ್ಲಿ 20 ಮಗ್ಗಿ ಗಂಟ್ಲು ಹೇಳದ್ನಲ್ಲಪ್ಪ ಇವನು. ನಿಮ್ಮ ಹೆಸರೇನು? ಕಲಾವತಿ. ಎಲ್ಲಿ ಮನೆ? ಇದೆಯಾ? ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ಏನಿಲ್ಲ ಸರ್, ಅಂಚು ಬಿಗಿಯಾಗವೆ, ಸೋರೋದಿಲ್ಲ. ಬಿಗಿಯಾಗವ? ಹಬ್ಬ ಸದ್ಯ. ಹೆಂಗಿದೆ ಊರು? ಚೆನ್ನಾಗೈತೆ ಸರ್, ನೋಡಿ ಹೆಂಗೈತೆ ನಮ್ಮ ಊರ್ ಗೊಲ್ಲಳ್ಳಿ. ಚೆನ್ನಾಗೈತಾ? ಸೂಪರ್ ಆಗೈತೆ. ಹಂಗಾರೆ ಹೋಯ್ತೀವಿ ಬಿಡಿ. ಹಂಗಾರೆ ಚೆನ್ನಾಗಿದ್ರೆ ಇನ್ಯಾಕೆ ಬರೋಣ ನಾವು? ಅದೇ ಚೆನ್ನಾಗೈತೆ. ಚೆನ್ನಾಗದ ಸರ್, ಚೆನ್ನಾಗೈತೆ. ಚೆನ್ನಾಗೈತೆ ಸರ್. ಹೌದಾ? ಚೆನ್ನಾಗೈತೆ. ರೋಡ್ ಚೆನ್ನಾಗೈತಾ? ರೋಡ್ ಚೆನ್ನಾಗೈತೆ, ಪರವಾಗಿಲ್ಲ. ಹೌದಾ? ಚರಂಡಿ ಚೆನ್ನಾಗೈತಾ? ಚರಂಡಿ ಮಾತ್ರ ಚೆನ್ನಾಗಿಲ್ಲ ಸರ್. ನೋಡಿ ಅಲ್ಲಿ ನೋಡಿ ನಮ್ಮ ಮನೆ ಹತ್ರ ಚೆನ್ನಾಗಿದೆ ಅಂದ್ರೆ ರೋಡ್ ಎಲ್ಲ ಫುಲ್ ನೈಸ್ ರೋಡಾ? ನೈಸ್ ರೋಡ್ ಅಲ್ಲ, ಅಲ್ಲಲ್ಲೇ ಸ್ಕ್ರಾಚಸ್. ಮತ್ತೆ ಚೆನ್ನಾಗಿದೆ ಅಂದ್ರೆ ಮೋರಿಗಳು ಏನು ಅಲ್ಲಿ ನೋಡಿ. ಕಲಾವತಿ ಅವರೇ, ಹೆಸರು ತಕ್ಕಂಗೆ ಕಲೆ ಇದೆ ನಿಮ್ಗೆ. ಎಸ್ಕೇಪ್ ಆಗೋದು, ಮಾತಾಡಿ ಕೆಟ್ಟೋರಾಗದು ಯಾಕೆ ಅಲ್ವಾಪ? ನಿಮ್ಮಮ್ಮ ಮಗಳು ಹೇಳ್ತಾಳೆ ರೋಡ್ ಚೆನ್ನಾಗೈತಾ, ಅಭಿವೃದ್ಧಿ ಐತಾ? ಒಂದೇ ಮಾತು ಸಾಕು, ನಿನ್ನ ಏಜಿಗೆ ಅಷ್ಟೇ ಸಾಕು. ನೆಕ್ಸ್ಟ್ ನೋಡಿ, ನಿಮ್ಮನೆ ತಕ್ಕ ಮಾತ್ರ ಹಿಡಿಯೋದಲ್ಲ. ಅಲ್ಲ ಅದು ಎಲ್ಲದೂ ಸೇಮ್. ಒಬ್ಬರದು ಹಿಡಿದ್ರೆ ಎಲ್ಲದಕ್ಕೂ ಅದೇನೆ. ನಿಮ್ಮ ಹೆಸರೇನು? ಮಿಥುನ ಮುತ್ಗಿತ್ ಕೊಟ್ಬಿಟ್ರೆ ನಮ್ಗೆ ಏನು ಮಾಡಲ್ಲ. ಹೌದಾ? ಆಲ್ರೆಡಿ ನಾಯಿ ಕಚ್ಬಿಟ್ಟದೆ ನನಗೆ. ಇಲ್ಲ, ಏನು ಆಲೇ ಇಂಜೆಕ್ಷನ್ ಹಾಕಿಬಿಟ್ಟಿದ್ದೀನಿ. ಏನ ಪ್ರಾಬ್ಲಮ್ ನಿಂದು? ಏನಿಲ್ವಂತ ಅದಕ್ಕೆ. ಹೆಂಗದೆ ಊರು? ಏನಿಲ್ಲ ಅಣ್ಣ, ರೋಡ್ಗಳು ಸರಿ ಮಾಡಿಸ್ಬೇಕು ಅಷ್ಟೇ. ಗಾಡಿ ಓಡಾಡೋಕೆ ಪ್ರಾಬ್ಲಮ್ ಐತೈತೆ. ಅಲ್ಲಿ ಹಳ್ಳಿ ಮರ ಐತಲ್ಲ, ಅಲ್ಲೇ ಫಸ್ಟ್. ಅಲ್ಲಿ ಎಷ್ಟು ಜನ ಬಿದ್ದವ್ರು ಎಷ್ಟು ಜನ ಇದ್ದವ್ರು ಯಾರಿಗೂ ಗೊತ್ತಿಲ್ಲ. ನೋಡಿ, ಏನು ಓದ್ತಿರೋದು ನೀವು? ಸೆಕೆಂಡ್ ಪಿ ಯು ಸಿ ಓದ್ತಿ. ನೋಡಿ, ಮಕ್ಕಳು ವಿದ್ಯಾರ್ಥಿಗಳ ಬಾಯಲ್ಲಿ ಊರಲ್ಲಿ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕೇಳಿಸ್ಕೋಬೇಕು ನೀವು. ಇನ್ನು ವೋಟಿಂಗ್ ರೈಟ್ಸೇ ಇಲ್ಲ ಅವಕ್ಕೆ. ಅವರೇ ಹೇಳ್ತಾವ್ರೆ ನಾಳೆ ದಿನ ವೋಟ್ ಹಾಕಕ್ಕೆ ಬರ್ತವೆ. ಇನ್ನೊಂದು 2-3 ವರ್ಷದಲ್ಲಿ. ಎಷ್ಟು ವರ್ಷ ಬೇಕು? 17. ಇನ್ನು 1 ವರ್ಷ ಕರೆಕ್ಟಾಗಿ ವೋಟಿಂಗ್ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗ್ತಾರವರು. ಇನ್ನು ಅವ್ರನ್ನೇ ನೀವು ಗೆಲ್ಲಕ್ಕಾಗಲಿಲ್ಲ. ಇನ್ನೇನು ಊರ ಅಭಿವೃದ್ಧಿ ಮಾಡ್ತಿರೋ ದೇವರಿಗೆ. ಮೋರಿಗಳು ಕ್ಲೀನ್ ಮಾಡ್ಸಲ್ಲ ಅಣ್ಣ. ಮೋರಿಗಳು ನೋಡ್ರಿ ಹೆಂಗೈತೆ. ಸೊಳ್ಳೆಗಳು ಕುತ್ಕೊಂಡ್ರೆ ಇಲ್ಲೇ ರೋಗ ಬಂದು ಇಲ್ಲೇ ಇರ್ಬೇಕಷ್ಟೇ. ಮೋರಿಗಳು ಕ್ಲೀನ್ ಮಾಡ್ಸಕ್ಕೆ ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಯಾವ ಟೈಮ್ ಅಲ್ಲ, ಹಳ್ಳಿ ಅಂದ್ರೆ ಸ್ವರ್ಗ ಅಂತಿದು. ಹಳ್ಳಿ ತರನೇ ಉಳಿದಿಲ್ಲ ಇದು. ವಾತಾವರಣ ಚೆನ್ನಾಗಿದೆ, ಬಟ್ ಮಡಿಕೊಂಡವ್ರು ಚೆನ್ನಾಗಿ ಮಡಿಕೊಂಡವ್ರೆ. ನಮ್ಮ ಕಲಾವತಿ ತರದವ್ರು ಚೆನ್ನಾಗಿದೆ ಅಂತ ಚೆನ್ನಾಗಿ ಮಡಿಕೊಂಡವ್ರೆ. ನೀವೇ ಇದೇ ಊರಾ? ಏನ್ ನಿಮ್ಮ ಹೆಸರು? ಲಂಕಣ್ಣ ಅಂತ. ಲಂಕಣ್ಣ. ಲಂಕೆಯಲ್ಲಿರೋದು ಬಿಟ್ಟು ಗೊಲ್ಲಲ್ಲಿದ್ದೀರಿ? ಅಲ್ಲಿಗೂ ಹೋಗ್ಬಿಟ್ಟು ಬರ್ತೀರಾ? ಒಂದ್ಸಲಿ ಲಂಕೆ ತೋರ್ಸಿ ಇಲ್ಲಿ ನಿಮ್ MLA-ಗಳಿಗೆಲ್ಲ. MLA-ಗಳಿಗೆಲ್ಲ ತೋರ್ಸಿ ಆಯ್ತು. MLA-ಗಳ್ದು ಏನು ತಪ್ಪಿಲ್ಲ ಪಾಪ. ಇಲ್ಲಿ ಲೀಡರ್ಗಳು ಅವ್ರಲ್ಲ, ನನ್ನ ಮಕ್ಕಳದೇ. ಸೆಂಟ್ರಲ್ ಇರೋರೇ ಕಡ್ಡಿ ಆಡಿಸ್ತಾವ್ರೆ. MLA ಎಷ್ಟನಾಗ್ಲಿ ಹಾಕೊಡ್ತಾನೆ. ದುಡ್ಡ ತಕೋತಾರೆ. ದುಡ್ಡು ಹೊಡಿತಾವ್ರೆ ಹೆಂಗೆ? ಇಲ್ಲಿರೋರು ದುಡ್ಡು ಹೊಡಿದ ಇನ್ನೇನು ಮಾಡೋರು ರಾಜಕೀಯನ? ಇನ್ನೇನಕ್ಕೆ ಮಾಡ್ತಾರೆ? ದುಡ್ಡು ಹೊಡಿಲಿಲ್ಲ ಅಂದ್ರೆ ರಾಜಕೀಯ ಆಗಲ್ವೇ? ರಾಜಕೀಯ ಮಾಡೋದು ಹಂಗೆ ವಿಷಯ. ನಮ್ಮ ಮನೆಗಳೆಲ್ಲ ಇಲ್ಲ ಇಲ್ಲಿ. ಕೆಲವರಿಗೆಲ್ಲ ಮನೆ ಇಲ್ಲ. ಸುಮಾರು ಜನ ಹಂಗೆ ಅವರಲ್ತಲ್ಲ. ಅವರೇ ಕೆಲವರು ಮನೆ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಅದನ್ನ ನಿನ್ನ ಮನೇಲಿ ನನ್ನ ಮನೇಲಿ ಮನೆಗೆ. ಮತ್ತೆ ಊರ ಅಭಿವೃದ್ಧಿ ಹೆಂಗಿದೆ? ರೋಡು, ರಸ್ತೆ, ಚರಂಡಿ ಏನೋ ತಕ್ಕ ಮಟ್ಟಿಗೆ ಅದೇ ಇಲ್ಲ ಅಂತ.
ಗಿಡಗಳೆಲ್ಲ ಬೆಳ್ಕೊಂಡು ಉಳ್ಳೈತವೆ ಪಾಪ ಮಕ್ಳುಗಳಿಗೆ ಇದಾರೆ ಹೆಲ್ಪ್ ಮಾಡ್ಕೊಡಿ. ಹೌದಾ? ನೋಡಿ ಇದೆಲ್ಲ ಯಾರು ಕಡಿಯೋರು? ಹಳ್ಳಿ ಮರ ನೋಡಿ ಸರ್, ಹಳ್ಳಿ ಮರ ಹೆಂಗ್ ಬೆಳ್ಕೊಂಡೈತೆ ಉಳ್ಕೊಬಿಡ್ತದೆ. ಇನ್ನೇನು ಇದು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಇದು? ಅದೇನ್ ಕ್ಲೀನ್ ಮಾಡೋರು ಯಾರು ಬರಲ್ವಾ ಇಲ್ಲಿ? ಅದೇ ಊರಲ್ಲಿ ಅಧ್ಯಕ್ಷ ಊರಲ್ಲಿ ಇರೋರು ಸ್ವಲ್ಪ ಹೋಗಿ ಏನಾದ್ರು ಮಾಡ್ಬೇಕು ತಾನೆ, ಕಡ್ದು ಪಡ್ದು. ನಾವೇನ್ ಮಾಡಕೈತೆ, ನಾವಿಗೆ ಏನು ಇಲ್ಲ, ನಾವೇನ್ ಮಾಡಕೈತೆ ಊರಲ್ಲಿ ಜೀವನ ಮಾಡೋರು. ನಮ್ದೇ ಗೋಯಿಂದ ನಮ್ಗೆ 200 ರೂಪಾಯಿ ಬತ್ತಿಲ್ಲ ಅಂತ ನಮಗ್ ಚಿಂತೆ. ಓಲಿ ಬಿಡಿ ಅತ್ತಗೆ. ಇವ್ರ ಪಾಪ ಗೃಹಲಕ್ಷ್ಮಿ ಬರ್ಲಿಲ್ಲ. ಅಲ್ಲ ಅಲ್ಲ ಗುರ್ರಲಕ್ಷ್ಮಿ ಓದ್ತಿದ್ದೀರಾ ನೀವು? ಏನ್ ಓದ್ತಿದ್ದೀರಾ? ಏನ್ ಜಾಬ್ ಮಾಡ್ತಿದ್ದೀರಾ? ಪರ್ಚೇಸ್ ಎಕ್ಸಿಕ್ಯೂಟಿವ್ ಆಗಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತಾ. ರಕ್ಷಿತಾ. ಹೆಂಗದೆ ನಿಮ್ಮೂರು? ನಮ್ಮೂರು ಓಟ್ ಕೇಳಬೇಕು ಮಾತ್ರ ಬರ್ತಾರೆ ಅಷ್ಟೇ. ಈ ರೋಡು ಚರಂಡಿ ಎಲ್ಲ ನೋಡ್ರೆ ನಾವ್ ಎಜುಕೇಟೆಡ್ ಆಗಿ ಇಲ್ಲಿ ನಾವು ಏನ್ ಹೇಳಿದ್ರು ಕೇಳಲ್ಲ. ಜನಗಳು ವೋಟ್ ಬೇಕಂದ್ರೆ ಮಾತ್ರ ಬರೋದು. ಅಲ್ಲ, ನೀವು ಎಜುಕೇಟೆಡ್ ಏನಾದ್ರು ಮಾತಾಡಬೇಕು, ನಿಲ್ಬೇಕು, ಈ ಊರಿಗೋಸ್ಕರ ನಿಲ್ಬೇಕು, ಕೇಳಬೇಕು, ಮಾಡ್ಬೇಕು. ದೊಡ್ಡವರೇ ಅವರೇ ನಿಂತ್ಕೊಂಡು ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲ ಕಣವ. ತಿಳಿದವರು ತಿಳಿದಿದ್ದವರು ಅನ್ನೋದು ಬರ್ತದೆ. ತಿಳಿದವರಲ್ಲ, ಒಂದು ಏಜು ಅಂತ ಒಂದು ಮುಖ್ಯ. ಯಾರು ದೊಡ್ಡವರು ಇರ್ತಾರೆ ಅವ್ರು ನಿಂತ್ಕೊಂಡು ಮಾತಾಡ್ಬೇಕು. ಹಿರಿಯೋರು ಅಂತ ಇರೋದೇ ಅದಕ್ಕೆ ಅಲ್ವಾ? ಹಿರಿಯೋರು ಅಂತ ನಾವು ತಾತದಿರ್ ಕೈಲಿ ಅಂಕಲ್ದಿರ್ ಕೈಲಿ ಕೊಟ್ಬಿಟ್ಟು ರಾಜ್ಯವ ಏನು ವರ್ಕೌಟ್ ಆಗ್ದಂಗೆ ಕಾಣ್ತಾ ಇಲ್ಲ. ಈಗ ನಾವೇ ಯೂತ್ ನಿಂತ್ಕೊಬಿಡಮ್ಮ, ಏನಾದ್ರು ಮಾಡಮ್ಮ, ನಿಂತ್ಕೊಳ್ಳೋಣ. ನಮ್ಗಿಂತ ದೊಡ್ಡವರು ಎಲ್ಲ ಅವರೆಲ್ಲ ಎಲೆಕ್ಷನ್ ಬೇಡ, ಪ್ರಶ್ನೆ ಮಾಡಕ್ಕೆ. ಹೌದು, ನಿಂತ್ಕೊಳ್ಳೋಣ. ಅದ್ರಲ್ಲಿ ಏನ್ ತಪ್ಪಿಲ್ಲ, ನಿಂತ್ಕೊಳ್ಳೋದ್ರಲ್ಲಿ ಮಾತಾಡೋಣ. ನಿಂತ್ಕೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಮಿಥುನ ಮುತ್ಗಿತ್ ಕೊಟ್ಬಿಟ್ರೆ ನಮ್ಗೆ ಏನು ಮಾಡಲ್ಲ. ಹೌದಾ? ಆಲ್ರೆಡಿ ನಾಯಿ ಕಚ್ಬಿಟ್ಟದೆ ನನಗೆ. ಇಲ್ಲ, ಏನು ಅಲ್ಲೇ ಇಂಜೆಕ್ಷನ್ ಹಾಕಿಬಿಟ್ಟಿದ್ದೀನಿ. ಏನಿಲ್ಲ ಪ್ರಾಬ್ಲಮ್ ನಿಂದು? ಏನಿಲ್ವಂತ ಅದಕ್ಕೆ. ಹೆಂಗದೆ ಊರು? ಏನಿಲ್ಲ ಅಣ್ಣ, ರೋಡ್ಗಳು ಸರಿ ಮಾಡಿಸ್ಬೇಕಷ್ಟೇ. ಗಾಡಿ ಓಡಾಡಕ್ ಪ್ರಾಬ್ಲಮ್ ಐತೈತೆ. ಅಲ್ಲಿ ಹಳ್ಳಿ ಮರ ಐತಲ್ಲ, ಅಲ್ಲೇ ಫಸ್ಟ್ ಅಲ್ಲಿ ಎಷ್ಟು ಜನ ಬಿದ್ದವ್ರು ಎಷ್ಟು ಜನ ಇದ್ದವ್ರು ಯಾರಿಗೂ ಗೊತ್ತಿಲ್ಲ. ನೋಡಿ, ಏನ್ ಓದ್ತಿರೋದು ನೀವು? ಸೆಕೆಂಡ್ ಪಿ ಯು ಸಿ ಓದ್ತಿ. ನೋಡಿ, ಮಕ್ಕಳು ವಿದ್ಯಾರ್ಥಿಗಳ ಬಾಯಲ್ಲಿ ಊರಲ್ಲಿ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕೇಳಿಸ್ಕೋಬೇಕು ನೀವು. ಇನ್ನು ವೋಟಿಂಗ್ ರೈಟ್ಸೇ ಇಲ್ಲ ಅವಕ್ಕೆ. ಅವರೇ ಹೇಳ್ತಾವ್ರೆ ನಾಳೆ ದಿನ ವೋಟ್ ಹಾಕಕ್ಕೆ ಬರ್ತವೆ. ಇನ್ನೊಂದು 2-3 ವರ್ಷದಲ್ಲಿ. ಎಷ್ಟು ವರ್ಷ ಬೇಕು? 17. ಇನ್ನೊಂದು ವರ್ಷ ಕರೆಕ್ಟಾಗಿ ವೋಟಿಂಗ್ ಟೈಮಿಗೆ ಕರೆಕ್ಟಾಗಿ ರೆಡಿ ಆಗ್ತಾರವರು. ಇನ್ನು ಅವ್ರನ್ನೇ ನೀವು ಗೆಲ್ಲಕ್ಕಾಗಲಿಲ್ಲ. ಇನ್ನೇನು ಊರ ಅಭಿವೃದ್ಧಿ ಮಾಡ್ತಿರೋ ದೇವರಿಗೆ. ಮೋರಿಗಳು ಕ್ಲೀನ್ ಮಾಡ್ಸಲ್ಲ ಅಣ್ಣ. ಮೋರಿಗಳು ನೋಡ್ರಿ ಹೆಂಗೈತೆ. ಸೊಳ್ಳೆಗಳು ಕುತ್ಕೊಂಡ್ರೆ ಇಲ್ಲೇ ರೋಗ ಬಂದು ಇಲ್ಲೇ ಇರ್ಬೇಕಷ್ಟೇ. ಮೋರಿಗಳು ಕ್ಲೀನ್ ಮಾಡ್ಸಕ್ಕೆ ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ ಅಷ್ಟೇ. ಯಾವ ಟೈಮ್ ಅಲ್ಲ, ಹಳ್ಳಿ ಅಂದ್ರೆ ಸ್ವರ್ಗ ಅಂತಿದ್ದು. ಈಗ ಹಳ್ಳಿ ತರನೇ ಉಳಿದಿಲ್ಲ ಇದು. ವಾತಾವರಣ ಚೆನ್ನಾಗಿದೆ, ಬಟ್ ಮಡಿಕೊಂಡವ್ರು ಚೆನ್ನಾಗಿ ಮಡಿಕೊಂಡವ್ರೆ. ನಮ್ಮ ಕಲಾವತಿ ತರದವ್ರು ಚೆನ್ನಾಗಿದೆ ಅಂತ ಚೆನ್ನಾಗಿ ಮಡಿಕೊಂಡವ್ರೆ. ನೀವೇ ಇದೇ ಊರಾ? ಏನ್ ನಿಮ್ಮ ಹೆಸರು? ಲಂಕಣ್ಣ ಅಂತ. ಲಂಕಣ್ಣ. ಲಂಕೆಯಲ್ಲಿರೋದು ಬಿಟ್ಟು ಗೊಲ್ಲಲ್ಲಿದ್ರಿ? ಅಲ್ಲಿಗೂ ಹೋಗ್ಬಿಟ್ಟು ಬರ್ತೀರಾ? ಒಂದ್ಸಲಿ ಲಂಕೆ ತೋರ್ಸಿ ಇಲ್ಲಿ ನಿಮ್ MLA-ಗಳಿಗೆಲ್ಲ. MLA-ಗಳಿಗೆಲ್ಲ ತೋರ್ಸಿ ಆಯ್ತು. MLA-ಗಳ್ದು ಏನ್ ತಪ್ಪಿಲ್ಲ ಪಾಪ. ಇಲ್ಲಿ ಲೀಡರ್ಗಳು ಅವ್ರಲ್ಲ, ನನ್ನ ಮಕ್ಕಳದೇ ಸೆಂಟ್ರಲ್ ಇರೋರೇ ಕಡ್ಡಿ ಆಡಿಸ್ತಾವ್ರೆ. MLA ಎಷ್ಟನಾಗ್ಲಿ ಹಾಕೊಡ್ತಾನೆ. ದುಡ್ಡ ತಕೋತಾರೆ. ಹೊಡಿತಾವ್ರ ಹೆಂಗೆ ಎಲ್ಲಿ ಇಲ್ಲಿರೋರು? ದುಡ್ಡು ಹೊಡಿದ ಇನ್ನೇನು ಮಾಡೋರು ರಾಜಕೀಯನ? ಇನ್ನೇನಕ್ಕೆ ಮಾಡ್ತಾರೆ? ದುಡ್ಡು ಹೊಡಿಲಿಲ್ಲ ಅಂದ್ರೆ ರಾಜಕೀಯ ಆಗಲ್ವೇ? ರಾಜಕೀಯ ಮಾಡ್ತಾರೆ. ಹಂಗೆ ವಿಷಯ. ನಮ್ಮ ಮನೆಗಳೆಲ್ಲ ಇಲ್ಲ ಇಲ್ಲಿ. ಕೆಲವರಿಗೆಲ್ಲ ಮನೆ ಇಲ್ಲ. ಸುಮಾರು ಜನ ಹಂಗೆ ಅವರಲ್ಲ. ಅವರೇ ಕೆಲವರು ಮನೆ ಇಲ್ಲ ಅಂತ ಏನು ಮಾಡಕ್ಕಾಗಲ್ಲ. ಅದನ್ನ ನಿನ್ನ ಮನೇಲಿ ನನ್ನ ಮನೇಲಿ ಮನೆಗೆ. ಮತ್ತೆ ಊರ ಅಭಿವೃದ್ಧಿ ಹೆಂಗಿದೆ? ರೋಡು, ರಸ್ತೆ, ಚರಂಡಿ ಏನೋ ತಕ್ಕ ಮಟ್ಟಿಗೆ ಅದೇ ಇಲ್ಲ ಅಂತ. ಗಿಡಗಳೆಲ್ಲ ಬೆಳ್ಕೊಂಡು ಉಳ್ಳೈತವೆ ಪಾಪ ಮಕ್ಳುಗಳಿಗೆ ಇದಾರೆ ಹೆಲ್ಪ್ ಮಾಡ್ಕೊಡಿ. ಹೌದಾ? ನೋಡಿ ಇದೆಲ್ಲ ಯಾರು ಕಡಿಯೋರು? ಹಳ್ಳಿ ಮರ ನೋಡಿ ಸರ್, ಹಳ್ಳಿ ಮರ ಹೆಂಗ್ ಬೆಳ್ಕೊಂಡೈತೆ ಉಳ್ಕೊಬಿಡ್ತದೆ. ಇನ್ನೇನು ಇದು ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಇದು? ಅದೇನ್ ಕ್ಲೀನ್ ಮಾಡೋರು ಯಾರು ಬರಲ್ವಾ ಇಲ್ಲಿ? ಅದೇ ಊರಲ್ಲಿ ಅಧ್ಯಕ್ಷ ಊರಲ್ಲೇ ಇರೋರು ಸ್ವಲ್ಪ ಹೋಗಿ ಏನಾದ್ರು ಮಾಡ್ಬೇಕು ತಾನೆ, ಕಡ್ದು ಪಡ್ದು. ನಾವೇನ್ ಮಾಡಕೈತೆ, ನಾವಿಗೆ ಏನು ಇಲ್ಲ, ನಾವೇನ್ ಮಾಡಕೈತೆ ಊರಲ್ಲಿ ಜೀವನ ಮಾಡೋರು. ನಮ್ದೇ ಗೋಯಿಂದ ನಮ್ಗೆ 200 ರೂಪಾಯಿ ಬತ್ತಿಲ್ಲ ಅಂತ ನಮಗ್ ಚಿಂತೆ. ಓಲಿ ಬಿಡಿ ಅತ್ತಗೆ. ಇವ್ರ ಪಾಪ ಗೃಹಲಕ್ಷ್ಮಿ ಬರ್ಲಿಲ್ಲ. ಅಲ್ಲ ಅಲ್ಲ ಗುರ್ರಲಕ್ಷ್ಮಿ ಓದ್ತಿದ್ದೀರಾ ನೀವು? ಏನ್ ಓದ್ತಿದ್ದೀರಾ? ಏನ್ ಜಾಬ್ ಮಾಡ್ತಿದ್ದೀರಾ? ಪರ್ಚೇಸ್ ಎಕ್ಸಿಕ್ಯೂಟಿವ್ ಆಗಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತಾ. ರಕ್ಷಿತಾ. ಹೆಂಗದೆ ನಿಮ್ಮೂರು? ನಮ್ಮೂರು
ಓಟ್ ಕೇಳಬೇಕು ಮಾತ್ರ ಬರ್ತಾರೆ. ಅಷ್ಟೇ. ಈ ರೋಡು ಚರಂಡಿ ಎಲ್ಲ ನೋಡ್ರೆ ನಾವ್ ಎಜುಕೇಟೆಡ್ ಆಗಿ ಇಲ್ಲಿ ನಾವು ಏನ್ ಹೇಳಿದ್ರು ಕೇಳಲ್ಲ. ಜನಗಳು ವೋಟ್ ಬೇಕಂದ್ರೆ ಮಾತ್ರ ಬರೋದು. ಅಲ್ಲ ನೀವು ಎಜುಕೇಟೆಡ್ ಏನಾದ್ರು ಮಾತಾಡಬೇಕು, ನಿಲ್ಬೇಕು, ಈ ಊರಿಗೋಸ್ಕರ ನಿಲ್ಬೇಕು, ಕೇಳಬೇಕು, ಮಾಡ್ಬೇಕು. ದೊಡ್ಡವರೇ ಅವರೇ ನಿಂತ್ಕೊಂಡು ಇಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಬರೋದಿಲ್ಲ ಕಣವ. ಅವ್ರೇ ತಿಳಿದವರು ತಿಳಿದಿದ್ದವರು ಅನ್ನೋದು ಬರ್ತದೆ. ತಿಳಿದವ್ರಲ್ಲ, ಒಂದು ಏಜು ಅಂತ ಒಂದ್ ಮುಖ್ಯ. ಯಾರು ದೊಡ್ಡೋರು ಇರ್ತಾರೆ ಅವ್ರು ನಿಂತ್ಕೊಂಡು ಮಾತಾಡ್ಬೇಕು. ಹಿರಿಯೋರು ಅಂತ ಇರೋದೇ ಅದಕ್ಕೆ ಅಲ್ವಾ. ಈಗ ಹಿರಿಯೋರು ಅಂತ ನಾವು ತಾತದಿರ್ ಕೈಲಿ ಅಂಕಲ್ದಿರ್ ಕೈಲಿ ಕೊಟ್ಬಿಟ್ಟು ರಾಜ್ಯವ ಏನು ವರ್ಕೌಟ್ ಆಗ್ದಂಗೆ ಕಾಣ್ತಾ ಇಲ್ಲ. ಈಗ ನಾವೇ ಯೂತ್ ನಿಂತ್ಕೊಬಿಡಮ್ಮ, ಏನಾದ್ರು ಮಾಡಮ್ಮ, ನಿಂತ್ಕೊಳ್ಳೋಣ. ನಮ್ಗಿಂತ ದೊಡ್ಡೋರು ಎಲ್ಲ ಅವರೆಲ್ಲ ಎಲೆಕ್ಷನ್ ಬೇಡ, ಪ್ರಶ್ನೆ ಮಾಡಕ್ಕೆ. ಹೌದು, ನಿಂತ್ಕೊಳ್ಳೋಣ. ಅದ್ರಲ್ಲಿ ಏನ್ ತಪ್ಪಿಲ್ಲ, ನಿಂತ್ಕೊಳ್ಳೋದ್ರಲ್ಲಿ ಮಾತಾಡೋಣ. ನಿಂತ್ಕೊಂಡ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಹೌದಾ? ಹಂಗ